ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಫೌಂಡೇಶನ್ ಆಫ್ ಆರ್ಗನೈಸೇಷನ್ ಬಿಹೇವಿಯರ್ ಬಗ್ಗೆ ತಿಳ್ಕೊಳ್ಳೋಣ. ಫೌಂಡೇಶನ್ ಆಫ್ ಆರ್ಗನೈಸೇಷನ್ ಬಿಹೇವಿಯರ್ ಅಂತ ಅಂದರೆ ದ ಫೌಂಡೇಶನ್ ಆಫ್ ಆರ್ಗನೈಸೇಷನ್ ಬಿಹೇವಿಯರ್ ರೆಫರ್ಸ್ ಟು ದ ಫಂಡಮೆಂಟಲ್ ಪ್ರಿನ್ಸಿಪಲ್ ಥಿಯರೀಸ್ ಆ್ಯಂಡ್ ಕಾನ್ಸೆಪ್ಟ್ ದಟ್ ಫ್ರಮ್ ದ ಬೇಸಿಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹ್ಯೂಮನ್ ಬಿಹೇವಿಯರ್ ವಿತ್ ಇನ್ ದ ಆರ್ಗನೈಸೇಷನ್ ಅಂತ ಅಂದರೆ ಇಲ್ಲಿ ನಾವೇನು ಮಾಡ್ತೀವಿ, ಒಂದು ಆರ್ಗನೈಸೇಷನಲ್ಲಿ ಇರ್ತಕ್ಕಂಥ ಹ್ಯೂಮನ್ ಬಿಹೇವಿಯರ್ಸ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಥಿಯರೀಸು, ಪ್ರಿನ್ಸಿಪಲು, ಕಾನ್ಸೆಪ್ಟ್ಸ್ ಎಲ್ಲ ಇವೆ. ಸೊ ಅದನ್ನು ಏನಂತ ಕರಿತೀವಿ, ಫೌಂಡೇಶನ್ ಆಫ್ ಆರ್ಗನೈಸೇಷನ್ ಬಿಹೇವಿಯರ್ ಅಂತಂದು ಕರಿತೀವಿ. ಸೊ ಇದರಲ್ಲಿ ಯಾವ್ಯಾವೆಲ್ಲ ಬರುತ್ತೆ ಅನ್ನೋದನ್ನ ನೋಡೋಣ. ಈ ಫೌಂಡೇಶನ್ ಆಫ್ ಆರ್ಗನೈಸೇಷನ್ ಬಿಹೇವಿಯರ್ ಅನ್ನೋದು 2 ಟೈಪ್ಸ್ ಆಗಿ ಡಿವೈಡ್ ಆಗಿದೆ. ಫಸ್ಟ್ ಒನ್ ನೇಚರ್ ಆಫ್ ಪೀಪಲ್ ಆ್ಯಂಡ್ ನೇಚರ್ ಆಫ್ ಆರ್ಗನೈಸೇಷನ್ ಅಂತ ಹೇಳಿ. ಈ ನೇಚರ್ ಆಫ್ ಪೀಪಲಲ್ಲಿ ಇನ್ನೂ ಸಬ್ ಡಿವೈಡೆಡ್ಸ್ ಇವೆ. ನೇಚರ್ ಆಫ್ ಪೀಪಲ್ ಅಂತ ಬಂದರೆ ಇಂಡಿವಿಜುವಲ್ ಡಿಫ್ರೆನ್ಸ್, ವ್ಯಾಲ್ಯೂ ಆಫ್ ಪರ್ಸನ್, ಹೋಲ್ ಪರ್ಸನ್, ಮೋಟಿವೇಟೆಡ್ ಬಿಹೇವಿಯರ್. ಆಮೇಲೆ ನೇಚರ್ ಆಫ್ ಆರ್ಗನೈಸೇಷನ್ ಅಂತ ಬಂದರೆ ಮ್ಯೂಚುವಲ್ ಇಂಟ್ರೆಸ್ಟ್, ಸೋಷಿಯಲ್ ಸಿಸ್ಟಮ್ ಅಂತ ಹೇಳಿ ಬರುತ್ತೆ. ಫಸ್ಟ್ ಒನ್ ನೇಚರ್ ಆಫ್ ಪೀಪಲ್. ಅದರಲ್ಲಿ ಇಂಡಿವಿಜುವಲ್ ಡಿಫ್ರೆನ್ಸ್. ಇಂಡಿವಿಜುವಲ್ ಆರ್ different in their physical and mental characteristics such as gender, age, attitude, perception, etc. This belief that each person is different from all is called law of individual difference. It means the manager has to treat the employees differently to get best out of them. ಅಂತ ಅಂದರೆ ಪ್ರತಿಯೊಬ್ಬ ಇಂಡಿವಿಜುವಲ್ ಏನಾಗಿರ್ತಾರೆ, ಡಿಫರ್ ಇರ್ತಾರೆ. ಅವರ ಕ್ಯಾರೆಕ್ಟರಲ್ಲಾಗಿರ್ಬೋದು, ಅವರ ಆ್ಯಟಿಟ್ಯೂಡಲ್ಲಾಗಿರ್ಬೋದು, ಡಿಫ್ರೆಂಟ್ ಆಗಿರುತ್ತೆ. ಅವರ ಪರ್ಸೆಪ್ಷನ್ಸು ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಇದನ್ನು ಏನಂತ ಕರಿತೀವಿ, ಲಾ ಆಫ್ ಇಂಡಿವಿಜುವಲ್ ಡಿಫ್ರೆನ್ಸ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಏನು ಮಾಡಬೇಕು ಅಂತಂದರೆ, ಮ್ಯಾನೇಜರ್ ಏನಿರ್ತಾರೆ ಅವರು ಎಂಪ್ಲಾಯೀಸ್ಗಳನ್ನ ಡಿಫ್ರೆಂಟಾಗಿ ಟ್ರೀಟ್ ಮಾಡಬೇಕು. ಯಾಕೆ ಅವ್ರು ಡಿಫ್ರೆಂಟಾಗಿ ಟ್ರೀಟ್ ಮಾಡಬೇಕು ಅಂದರೆ, ಅವರಿಂದ ಒಂದು ಬೆಸ್ಟ್ ರಿಸಲ್ಟ್ನ ಅವ್ರು ತೆಗೆಸ್ಬೇಕು ಅಂತ ಅಂದರೆ ಅವ್ರನ್ನ ಡಿಫ್ರೆಂಟಾಗಿ ಟ್ರೀಟ್ ಮಾಡಬೇಕಾಗುತ್ತೆ. ದೆನ್ ವ್ಯಾಲ್ಯೂ ಆಫ್ ಪರ್ಸನ್. ಇಟ್ ಸ್ಟ್ರೆಸ್ ದಟ್ ಪೀಪಲ್ ಆರ್ ಟು ಬಿ ಟ್ರೀಟೆಡ್ ವಿತ್ ರೆಸ್ಪೆಕ್ಟ್ ಆ್ಯಂಡ್ ಡಿಗ್ನಿಟಿ. They are not like other factors of production. They are different from physical factors and deserve to treat differently. ಅಂತ ಅಂದರೆ ಇಲ್ಲಿ ಪ್ರತಿಯೊಬ್ಬ ಪೀಪಲ್ಸ್ಗಳಿಗಾಗಿರ್ಬೋದು ಅವ್ರದ್ದೇ ಆದಂಥ ಒಂದು ವ್ಯಾಲ್ಯೂ ಅನ್ನೋದಿರುತ್ತೆ, ಅವ್ರದ್ದೇ ಆದಂಥ ಒಂದು ಡಿಗ್ನಿಟಿ ಅನ್ನೋದಿರುತ್ತೆ. ಸೊ ಅದನ್ನು ಅವರು ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಯಾಕಪ್ಪ ಅವ್ರನ್ನ ರೆಸ್ಪೆಕ್ಟ್ ಮಾಡಬೇಕು ಅಂತ ಅಂದರೆ, ಅವರೆಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಲ್ವಾ, ದೇ ಆರ್ ಸಪರೇಟ್ ಫ್ರಮ್ ಫಿಸಿಕಲ್ ಫ್ಯಾಕ್ಟರ್ಸ್ ಅಲ್ವಾ. ಸೊ ಅದಕ್ಕೆ ಅವ್ರು ಅದಕ್ಕೆ ಡಿಸರ್ವ್ ಆಗಿರ್ತಾರೆ, ಅವ್ರನ್ನ ಸಪ್ರೇಟಾಗಿ ಮೀನ್ಸ್ ಡಿಫ್ರೆಂಟಾಗಿ ಟ್ರೀಟ್ ಮಾಡಲಿಕ್ಕೆ. ದೆನ್ ಓಲ್ಡ್ ಪರ್ಸನ್. Organization had the old person, not just their brain and skill. A person family life cannot be separate from his or her work life. From this reason, managers should make the workplace home away from home. ಅಂತ ಅಂದರೆ ಇವಾಗ ಒಂದು ಆರ್ಗನೈಸೇಷನ್ ಒಬ್ಬ ಎಂಪ್ಲಾಯಿನ ಹೈರ್ ಮಾಡ್ಕೊಳ್ತಿದೆ ಅಂತ ಅಂದರೆ ಅವರ ಫ್ಯಾಮಿಲಿನೂ ಸಹ ಅದು ಹೈರ್ ಮಾಡ್ಕೊಳ್ತಿದೆ. ಬರೀ ಅವನ ಬ್ರೈನ್, ಅವನ ಸ್ಕಿಲ್ಸ್ ಏನಿದೆ ಸೊ ಅಷ್ಟೇ ಅಲ್ಲ ಹೈರ್ ಮಾಡ್ಕೊಳ್ಳೋದು, ಅವನ ಫ್ಯಾಮಿಲಿನೂ ಸಹ ಇಲ್ಲಿ ಹೈರ್ ಮಾಡ್ಕೊಳ್ಳುತ್ತೆ. ಅವನ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ಬೋದು ಎಲ್ಲ ಹೈರ್ ಮಾಡ್ಕೊಳ್ಳುತ್ತೆ. ಆಯಿತಾ. ಒಬ್ಬ ಪರ್ಸನ್ ಫ್ಯಾಮಿಲಿ ಏನಿರುತ್ತೆ ಅವನ ವರ್ಕ್ ಲೈಫಿಂದ ಅದು ಸಪ್ರೇಟ್ ಆಗಿರಲ್ಲ. ಇವಾಗ ನೀವೇನೋ ಒಂದು ಕೆಲ್ಸಕ್ಕೆ ಹೋಗ್ತಿದ್ದೀರಾ ಅಂತಂದರೆ ನಿಮ್ಮ ಫ್ಯಾಮಿಲಿಗೋಸ್ಕರ ಅಲ್ವಾ ನೀವು ಹೋಗೋದು. ಅದಕ್ಕೆ ಈ ರೀಸನಿಂದ ಮ್ಯಾನೇಜರ್ ಏನು ಮಾಡಬೇಕು, ವರ್ಕ್ ಪ್ಲೇಸ್ ಏನಿದೆ ವರ್ಕ್ ಪ್ಲೇಸ್ನ ಅವರು ಒಂದು ಲೈಕ್ ದೇ ಶುಡ್ ಫೀಲ್ ದಿಸ್ ಇಸ್ ಆಲ್ಸೋ ಮೈ ಫ್ಯಾಮಿಲಿ ಅನ್ನೋ ಥರ ಅವರು ಫೀಲ್ ಮಾಡಬೇಕು. ಆ ಥರ ಅವ್ರ ವರ್ಕ್ ಪ್ಲೇಸ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಮ್ಯಾನೇಜರು. ದೆನ್ ಮೋಟಿವೇಟೆಡ್ ಬಿಹೇವಿಯರ್. Motivated is essential for the proper function of organization. In the organization, an employee has so many needs inside him. The organization can show to its employee how certain action will increases their need fulfillment. ಅಂತ ಅಂದರೆ ಇಲ್ಲಿ ಮೋಟಿವೇಶನ್ ಅನ್ನೋದು ತುಂಬಾನೇ ಬೇಕಾಗುತ್ತೆ. ಒಂದು ಆರ್ಗನೈಸೇಷನ್ ಚೆನ್ನಾಗಿ ಫಂಕ್ಷನ್ ಆಗ್ತಿದೆ ಅಂತ ಅಂದರೆ ಒಂದು ಮೋಟಿವೇಶನ್ ಅಲ್ಲಿರುತ್ತೆ ಅಂತ. ಸೊ ಮೋಟಿವ್ ಆದರು ಅಂತ ಅಂದರೆ ಅವ್ರು ಚೆನ್ನಾಗಿ ವರ್ಕ್ ಮಾಡ್ತಾರೆ ಎಂಪ್ಲಾಯೀಸ್ಗಳು. ಸೊ ಅದಕ್ಕೆ ಆರ್ಗನೈಸೇಷನ್ ಏನು ಮಾಡುತ್ತೆ ಅಂದರೆ ಅವ್ರಿಗೆ ಯಾವ ಆ್ಯಕ್ಷನ್ಸ್ಗಳನ್ನ ಈ ಆರ್ಗನೈಸೇಷನ್ ತಗೊಳ್ತಿದೆ ಅವರ ನೀಡ್ಸ್ನ ಫುಲ್ಫಿಲ್ ಮಾಡಲಿಕ್ಕೋಸ್ಕರ. ಬಿಕಾಸ್ ಪ್ರತಿಯೊಬ್ಬರದ್ದು ಅವ್ರದ್ದೇ ಆದಂಥ ಒಂದು ನೀಡ್ಸ್ ಇರುತ್ತೆ ಅಲ್ವಾ. ಸೊ ಅದಕ್ಕೆ ದೆನ್ ನೇಚರ್ ಆಫ್ ಆರ್ಗನೈಸೇಷನ್. ಫಸ್ಟ್ ಒನ್ ಮ್ಯೂಚುವಲ್ ಇಂಟ್ರೆಸ್ಟ್. Individuals who have shared mutual interest are likely to make their
organization strongest. It is important for the individual to think about their issues openly with their colleagues. This helps to build the friendly activities in the organization. ಮ್ಯೂಚುವಲ್ ಇಂಟ್ರೆಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಒಂದು ಆರ್ಗನೈಸೇಷನ್ ಸ್ಟ್ರೆಂತ್ಗೆ ಅದು ಅಂತಾನೆ ಹೇಳ್ಬೋದು. ಇವಾಗ ಮ್ಯೂಚುವಲ್ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಅವ್ರು ಓಪನ್ ಆಗಿ ಮಾತಾಡ್ತಾರೆ, ಅವ್ರ ಕೊಲೀಗ್ ಜೊತೆ ಏನಾದರೂ ಇಶ್ಯೂಸ್ ಇದ್ರೆ ಓಪನ್ ಆಗಿ ಮಾತಾಡ್ತಾರೆ. ಸೊ ಇದನ್ನು ಏನಾಗುತ್ತೆ ಅಂದರೆ ಒಂದು ಫ್ರೆಂಡ್ಲಿ ರಿಲೇಷನ್ಶಿಪ್ ಅನ್ನೋದು ಬೆಳೆಯುತ್ತೆ ಒಂದು ಆರ್ಗನೈಸೇಷನಲ್ಲಿ. ದೆನ್ ಸೋಷಿಯಲ್ ಸಿಸ್ಟಮ್. ದ ಇಂಡಿವಿಜುವಲ್ ಆಫ್ ಅ ಸೊಸೈಟಿ ಆರ್ ಕನ್ಸಿಡರ್ ಆಸ್ ಅ ಸಿಸ್ಟಮ್. It organized by a character pattern of relationship having a different culture and value. It is also called as social organization or social structure. ಅಂತ ಅಂದರೆ ಪ್ರತಿಯೊಬ್ಬ ಇಂಡಿವಿಜುವಲ್ನ ಒಂದು ಸಿಸ್ಟಮ್ ಆಗಿ ಕನ್ಸಿಡರ್ ಮಾಡ್ತಾರೆ. ಯಾಕೆ ಅಂತಂದರೆ ಅದು ಯಾವ ಥರ ಆರ್ಗನೈಸ್ಡ್ ಆಗಿರುತ್ತೆ ಅಂತಂದರೆ ಅವರ ಕ್ಯಾರೆಕ್ಟರ್ ಬೇಸಿಸ್ ಮೇಲೆ ಅವ್ರಿಗೆ ಯಾವ ಕಲ್ಚರ್, ಅವ್ರ ವ್ಯಾಲ್ಯೂಸ್ ಏನು, ಅವ್ರ ರಿಲೇಷನ್ಶಿಪ್ ಯಾವ ಥರ ರಿಲೇಷನ್ಶಿಪ್ ಇದೆ, ಸೊ ಹಾಗೆ. ಸೊ ಇದನ್ನು ಏನಂತ ಕರಿತೀವಿ? ಸೋಷಲ್ ಸ್ಟ್ರಕ್ಚರ್ ಅಂತಲೂ ಸಹ ಕರಿತೀವಿ, ಸೋಷಲ್ ಆರ್ಗನೈಸೇಷನ್ ಅಂತಲೇ ಹೇಳಿ ಕರಿತೀವಿ. ಓಕೆನಾ? ಸೊ ದಿಸ್ ಈಸ್ ಆಲ್ ಅಬೌಟ್ ದ ಫೌಂಡೇಶನ್ ಆಫ್ ಆರ್ಗನೈಸೇಷನಲ್ ಬಿಹೇವಿಯರ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಇದೇ ಥರ ಹೊಸ ಹೊಸ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಹಾಗೆ. ಥ್ಯಾಂಕ್ ಯು ಅನ್ನೋಲ್ಲ. ಹ್ಯಾವ್ ಎ ನೈಸ್ ಡೇ. ಬಾಯ್.